ಮಂಡ್ಯ ರಾಜಕೀಯ ಕಣದಲ್ಲಿ ಕೀಳು ಮಟ್ಟದ ಹೇಳಿಕೆಗಳು ನೀಡುವಂತಹ ಆರಂಭ ಆಗಿದ್ದು, ತಮ್ಮಣ್ಣ ಹೇಳಿಕೆ ಬೆನ್ನಲ್ಲೇ ಈಗಾಗಲೇ ಸಚಿವ ರೇವಣ್ಣ ಸರದಿ ಈಗ ಗಂಡ ಸತ್ತು 6 ತಿಂಗಳಾಗಿಲ್ಲ, ರಾಜಕೀಯ ಬೇಕಿತ್ತ ಅನ್ನುವ ಪ್ರಶ್ನೆಯನ್ನ ಹೇಳಿಕೆಯನ್ನ ನೀಡಿದ್ದಾರೆ ರೇವಣ್ಣ. ಕೀಳು ಮಟ್ಟದ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ತಮ್ಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು ನಿನ್ನೆ. ಈ ಒಂದು ಹೇಳಿಕೆಯ ಬೆನ್ನಲ್ಲೇ ಈಗ ಸಚಿವ ರೇವಣ್ಣ ಅವರ ಸರದಿ ಗಂಡ ಸತ್ತು 6 ತಿಂಗಳಾಗಿಲ್ಲ, ರಾಜಕೀಯ ಬೇಕಿತ್ತ ಅನ್ನುವಂತಹ ಪ್ರಶ್ನೆಯನ್ನ ಈಗ ಕೇಳಿದ್ದಾರೆ. ಸುಮಾ ಸ್ಪರ್ಧೆ ಬಗ್ಗೆ ರೇವಣ್ಣ ಈ ರೀತಿಯಾಗಿ ಕೀಳು ಮಟ್ಟದ ಹೇಳಿಕೆಯನ್ನ ನೀಡಿದ್ದು ವೈಯಕ್ತಿಕ ಟೀಕೆಗಳಿಗೆ ಈಗ ರಾಜಕೀಯ ಸಮರ ಸಾಕ್ಷಿ ಆಗ್ತಾ ಇದೆ. ರೇವಣ್ಣ ಹೇಳಿಕೆಗೆ ಭಾರಿ ಆಕ್ರೋಶ ಎಲ್ಲ ಕಡೆಯಿಂದಲೂ ಕೂಡ ವ್ಯಕ್ತವಾಗ್ತಾ ಇದೆ. ಈ ರೀತಿಯಾದಂತಹ ಕೀಳುಮಟ್ಟದ ಹೇಳಿಕೆಗೆ ಈಗ ಎಲ್ಲಾ ಕಡೆಯಿಂದಲೂ ಕೂಡ ಅಸಮಾಧಾನ ಹೊರಬೀಳ್ತಾ ಇದೆ. ನಾನು ಕೀಳು ಮಟ್ಟದ ಹೇಳಿಕೆಗಳನ್ನ ನೀಡೋದಿಲ್ಲ, ದೇವೇಗೌಡರನ್ನ ತಂದೆ ಸ್ಥಾನದಲ್ಲಿ ನೋಡಿದವರು ನಾವು, ಈಗಲೂ ಕೂಡ ಅವರ ಕುಟುಂಬದ ಮೇಲೆ ಗೌರವ ಇದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸುಮಲತಾ. ಹೇಳಿಕೆಗಳನ್ನ ನೀಡೋದಿಲ್ಲ, ದೇವೇಗೌಡರನ್ನ ನಾನು ತಂದೆಯ ಸ್ಥಾನದಲ್ಲಿ ನಾನು ನೋಡಿದ್ದೇನೆ, ಆ ರೀತಿಯಲ್ಲಿ ನಾವು ನೋಡಿದವರು, ಈಗಲೂ ಕೂಡ ಅವರ ಕುಟುಂಬದ ಮೇಲೆ ನಮಗೆ ಸಾಕಷ್ಟು ಗೌರವವಿದೆ. ಮಂಡ್ಯ ಜನರ ನಾಡಿ ಮಿಡಿತವನ್ನ ಅರಿತುಕೊಂಡು ನಾವು ಮುನ್ನಡೆತಾ ಇದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅಂಬರೀಶ್ ಅವರ ಧರ್ಮಪತ್ನಿ ಆಗಿರುವಂತಹ ಸುಮಲತಾ ಅವರು, ಜನ ನನಗೆ ಶಕ್ತಿಯನ್ನ ತುಂಬುತ್ತಾ ಇದ್ದಾರೆ, ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಅಂತ ಹೇಳಿ ನ್ಯೂಸ್ 18ಗೆ ಸುಮಲತಾ ಅಂಬರೀಶ್ ಅವರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಸ್ವಾರ್ಥ ರಾಜಕಾರಣ ಗೊತ್ತಿಲ್ಲ, ದ್ವೇಷ ರಾಜಕಾರಣ ಗೊತ್ತಿಲ್ಲ, ಎಲ್ಲರೂ ಕೂಡ ನಮ್ಮ ಆತ್ಮೀಯರೇ, ಎಲ್ಲರೂ ಕೂಡ ನಮ್ಮ ಸ್ನೇಹಿತರೇ ಅನ್ನುವಂತಹ ಹೇಳಿಕೆಯನ್ನ ನ್ಯೂಸ್ 18ಗೆ ಸುಮಲತಾ ಅಂಬರೀಶ್ ಅವರು ನೀಡಿದ್ದಾರೆ. ಹಾಗಾದ್ರೆ ರೇವಣ್ಣ ಅವರು ನೀಡಿದಂತಹ ಈ ಒಂದು ಹೇಳಿಕೆಗೆ ಸುಮಲತಾ ಅಂಬರೀಶ್ ಅವರ ಪ್ರತಿಕ್ರಿಯೆ ಏನು ನೋಡೋಣ. ಗೊತ್ತಿಲ್ಲ, ಇದು ಇನ್ನು ನೀವೇ ನನಗೆ ಫಸ್ಟ್ ಹೇಳ್ತಾ ಇದ್ದೀವಿ. ಸೊ ಅದನ್ನ ನೋಡಿದ್ರೆ ನಾನು ಹೇಳ್ತೇನೆ. ಯಾಕಂದ್ರೆ ಅಷ್ಟೇ ಶಕ್ತಿ ಜನ ನನ್ನಲ್ಲಿ ತುಂಬ್ತಾ ಇದ್ದಾರೆ. ನೀವು ಭಯ ಬಿಡ್ಬೇಡಿ, ನಾವು ಇದೀವಿ, ನಾವು ಧೈರ್ಯವಾಗಿರಿ, ನಿಮ್ಮ ಹಿಂದೆ ನಾವಿದೀವಿ. ಜನರ ಶಕ್ತಿಗಿಂತ ಇನ್ ಯಾವ ಶಕ್ತಿ ಬೇಕು ನಮ್ಗೆ? ಅಲ್ಟಿಮೇಟ್ಲಿ ಈಗ ಚುನಾವಣೆಯಲ್ಲಿ ವೋಟ್ ಹಾಕೋದು ನಾವಲ್ವಲ್ಲ, ನಮ್ಗಿರೋದು ಒಂದು ವೋಟು. ಇಡೀ ಜನ ಕಲೆಕ್ಟಿವ್ ಆಗಿ ವೋಟ್ ಮಾಡಿದ್ರೆ ತಾನೇ ನಾವ್ ಗೆಲ್ಲಕ್ ಸಾಧ್ಯ. ಜನರ ಶಕ್ತಿ, ಜನರ ಪ್ರೀತಿ ಇದ್ದಾಗ ನಾನು ಏನಕ್ಕೂ ಹೆದರ್ಕೋಬೇಕಾಗಿಲ್ಲ. ನೋಡಿ, ಅವ್ರ ಉದ್ದೇಶ ಏನು ಅನ್ನೋದು ನನಗ್ ಗೊತ್ತಾಗಕ್ ಚಾನ್ಸ್ ಇಲ್ಲ. ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಈ ರೀತಿ ಮಾತಾಡೋದು ತಪ್ಪಾ ಸರಿನಾ ಅಂತ ಅವ್ರು ತಿಳ್ಕೋಬೇಕು. ನಾನ್ ಯಾರು ಅವ್ರಿಗೆ ಹೇಳೋಕೆ? ನನಗೆ ಅಂಬರೀಶ್ ಅವರು ಯಾವತ್ತೂ ಹೇಳೋರು, ದೇವೇಗೌಡರನ್ನ ನಾವು ತಂದೆ ಸ್ಥಾನದಲ್ಲಿ ಇಟ್ಟು ನೋಡಿರೋ ಅಂತವ್ರು. ಆ ಒಂದು ದೃಷ್ಟಿಯಿಂದ ಆ ಒಂದು ಮರ್ಯಾದೆ ಇವತ್ತು ನಮ್ಗಿದೆ. ಸೊ ಇದಕ್ಕೆ ನಾನು ಯಾವುದೇ ಒಂದು ಉತ್ತರ ಕೊಡೋಕೆ ನಾನು ಇಷ್ಟಪಡಲ್ಲ. ನೋಡಿ, ಈಗ ನಾನು ಅವ್ರನ್ನೂ ಅಷ್ಟು ನಾನು ತಪ್ಪು ಹೇಳಲ್ಲ ಬಿಡಿ. ಅವ್ರಿಗೆ ಪಾರ್ಟಿಯಿಂದ ಮೆಚ್ಚುಗೆ ಬೇಕಾಗಿದೆ. ಸೊ ಆ ರೀತಿಲಿ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ ಬಿಡಿ. ಅವ್ರವ್ರದ್ದು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನನ್ಗೇನ್ ಬೇಜಾರಿಲ್ಲ. ಕಾರ್ಯಕರ್ತರಾಗ್ಲಿ, ಅಭಿಮಾನಿಗಳಾಗ್ಲಿ, ಒಂದು 100% ಅಲ್ಲ 1000% ನಿಮ್ ಜೊತೆಲಿ ಇದೀವಿ ಅನ್ನೋಂತ ಧೈರ್ಯದ ಮಾತುಗಳು ನನಗೆ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ನಾನು ಇಲ್ಲ ಅಂದ್ರೆ ನನಗೆ ಈ ಮಟ್ಟಿಗೆ ಸಾಹಸ ಮಾಡೋಕೆ ನಾನು ಯಾರು? ನನ್ಗೆ ಯಾರಿದ್ದಾರೆ? ಯಾರೂ ಇಲ್ಲ.
ಈಗ ಅಂಬರೀಷ್ ಅವರಿದ್ದಾಗ ಒಂದು ಶಕ್ತಿ ಅದು. ನಾವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡವ್ರಲ್ಲ, ಈ ದಿಕ್ಕಿಗೆ ನೋಡಿದವರೆಲ್ಲ, ರಾಜಕಾರಣಕ್ಕೆ ಬರ್ಬೇಕು ಅಂತ ಯೋಚನೆ ಮಾಡಿದವರಲ್ಲ. ಯಾವತ್ತೂ ಅವ್ರು ಸ್ವಾರ್ಥ ರಾಜಕಾರಣನೂ ಮಾಡಿಲ್ಲ, ದ್ವೇಷದ ರಾಜಕಾರಣನೂ ಮಾಡಿಲ್ಲ. ಈಗ ನಾನು ಬಂದಿದ್ದ ಕಾರಣನೇ ಜನರನ್ನ ನಂಬ್ಕೊಂಡು ಅವರು, ನಾನು ಇಲ್ಲಿಗೆ ಬರ್ಬೇಕು ಅನ್ನೋ ಆಸೆ ಅವ್ರದ್ದಾಗಿತ್ತು, ನಂದಾಗಿರ್ಲಿಲ್ಲ. ನಾನಿಲ್ಲಿ ಯಾರಿಗೂ ಸವಾಲ್ ಹಾಕೋಕ್ ಬಂದಿಲ್ಲ, ಯಾರನ್ನು ವಿರೋಧ ಮಾಡ್ಕೊಳಕ್ ಬಂದಿಲ್ಲ. ನಮ್ಗೆಲ್ಲಾರು ಆತ್ಮೀಯರೇ, ಸ್ನೇಹಿತರೇ ಇದ್ದವರು ಎಲ್ಲಾರುನು. ಈಗಲೂ ನನ್ನ ಮೈಂಡ್ ಅಲ್ಲಿ ಅದೇ ತರ ಇದೆ. ನನಗೆ ಯಾರ ಬಗ್ಗೆನೂ ವಿರೋಧ ಇಲ್ಲ, ಯಾರ ಬಗ್ಗೆನೂ ಸವಾಲು ಇಲ್ಲ. ನನಗ ಆ ಧೈರ್ಯ ತುಂಬಿದ್ದೇ ಆ ಜನ. ಮತ್ತೆ ಆ ಜನ ನನ್ನನ್ನು ಕೇಳಿದಾಗ ನಾನು ಅವ್ರ ಜೊತೆಲಿ ಇರ್ಲೇಬೇಕಲ್ವಾ, ಅದ್ ನನ್ ಕರ್ತವ್ಯ ಅಲ್ಲ. ಬಿಜೆಪಿ ಮುಖಂಡರು ಅನ್ನೋದಕ್ಕಿಂತ ಸಂಬಡಿ ಹೂ ವಿ ರೆಸ್ಪೆಕ್ಟ್ ಅ ಲಾಟ್, ಅವರ ಒಪಿನಿಯನ್ಸ್, ಅವ್ರ ಮಂಡ್ಯದ ಪ್ರಾಬ್ಲಮ್ಸ್ ಏನಿದೆ ಅದರ ಒಂದು ಡೀಪ್ ಆಗಿ ಒಂದಷ್ಟು ಅಡ್ವೈಸ್ ಕೊಟ್ಟಿದ್ರು. ಅದ್ರ ಬಗ್ಗೆ ಪೊಲಿಟಿಕಲಿ ನಾವೇನ್ ಡಿಸ್ಕಸ್ ಮಾಡಿಲ್ಲ. ವಿ ವಾಸ್ ಗಿವಿಂಗ್ ಸಮ್ ಸಜೆಷನ್ಸ್. ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೋಸ್ಕರ ಯಾರ್ಯಾರು ಏನ್ ಮಾಡಿದ್ರು, ಇನ್ನೇನ್ ಮಾಡ್ಬೇಕಾಗಿದೆ, ಅದರಂತೆ ನೀವು ಮಾಡಿದ್ರೆ ಅದು ಒಳ್ಳೇದಾಗತ್ತೆ, ಜನಕ್ಕೆ ಸರ್ವಿಸ್ ಮಾಡ್ದಂಗಾಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಅಡ್ವೈಸ್ ಕೊಟ್ರು ಅವ್ರು ಅಷ್ಟೇ. ನನಗೆ ಗೊತ್ತಿಲ್ಲ ಇದು, ಇನ್ನು ನೀವೇ ನನಗೆ ಫಸ್ಟ್ ಹೇಳ್ತಾ ಇದ್ದೀವಿ. ಸೊ ಅದನ್ನ ನೋಡಿದ್ರೆ ನಾನು ಹೇಳ್ತೀನಿ. ಯಾಕಂದ್ರೆ ಅಷ್ಟೇ ಶಕ್ತಿ ಜನ ನನ್ನಲ್ಲಿ ತುಂಬ್ತಾ ಇದ್ದಾರೆ. ನೀವು ಭಯ ಬಿಡ್ಬೇಡಿ, ನಾವು ಇದ್ದೀವಿ, ನಾವು ಧೈರ್ಯವಾಗಿರಿ, ನಿಮ್ಮ ಹಿಂದೆ ನಾವಿದ್ದೀವಿ. ಜನರ ಶಕ್ತಿಗಿಂತ ಇನ್ ಯಾವ ಶಕ್ತಿ ಬೇಕು ನಮ್ಗೆ? ಅಲ್ಟಿಮೇಟ್ಲಿ ಈಗ ಚುನಾವಣೆಯಲ್ಲಿ ವೋಟ್ ಹಾಕೋದು ನಾವಲ್ವಲ್ಲ, ನಮ್ಗಿರೋದು ಒಂದು ವೋಟು. ಇಡೀ ಜನ ಕಲೆಕ್ಟಿವ್ ಆಗಿ ವೋಟ್ ಮಾಡಿದ್ರೆ ತಾನೇ ನಾವ್ ಗೆಲ್ಲಕ್ ಸಾಧ್ಯ. ಜನರ ಶಕ್ತಿ, ಜನರ ಪ್ರೀತಿ ಇದ್ದಾಗ ನಾನು ಏನಕ್ಕೂ ಹೆದರ್ಕೋಬೇಕಾಗಿಲ್ಲ. ನೋಡಿ, ಅವ್ರ ಉದ್ದೇಶ ಏನು ಅನ್ನೋದು ನನಗ್ ಗೊತ್ತಾಗಕ್ ಚಾನ್ಸ್ ಇಲ್ಲ. ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಈ ರೀತಿ ಮಾತಾಡೋದು ತಪ್ಪಾ ಸರಿನಾ ಅಂತ ಅವ್ರು ತಿಳ್ಕೋಬೇಕು. ನಾನ್ ಯಾರು ಅವ್ರಿಗೆ ಹೇಳೋಕೆ? ನನಗೆ ಅಂಬರೀಷ್ ಅವ್ರು ಯಾವತ್ತೂ ಹೇಳೋರು, ದೇವೇಗೌಡರನ್ನ ನಾವು ತಂದೆ ಸ್ಥಾನದಲ್ಲಿ ಇಟ್ಟು ನೋಡಿರೋಂಥವ್ರು. ಆ ಒಂದು ದೃಷ್ಟಿಯಿಂದ ಆ ಒಂದು ಮರ್ಯಾದೆ ಇವತ್ತು ನಮ್ಗಿದೆ. ಸೊ ಇದಕ್ಕೆ ನಾನು ಯಾವುದೇ ಒಂದು ಉತ್ತರ ಕೊಡೋಕೆ ನಾನು ಇಷ್ಟಪಡಲ್ಲ. ನೋಡಿ, ಈಗ ನಾನು ಅವ್ರನ್ನೂ ಅಷ್ಟು ನಾನು ತಪ್ಪು ಹೇಳಲ್ಲ ಬಿಡಿ. ಅವ್ರಿಗೆ ಪಾರ್ಟಿಯಿಂದ ಮೆಚ್ಚುಗೆ ಬೇಕಾಗಿದೆ. ಸೊ ಆ ರೀತಿಲಿ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ ಬಿಡಿ. ಅವ್ರವ್ರದ್ದು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನನ್ಗೇನ್ ಬೇಜಾರಿಲ್ಲ. ಕಾರ್ಯಕರ್ತರಾಗ್ಲಿ, ಅಭಿಮಾನಿಗಳಾಗ್ಲಿ, ಒಂದು 100% ಅಲ್ಲ 1000% ನಿಮ್ ಜೊತೆಲಿ ಇದೀವಿ ಅನ್ನೋಂಥ ಧೈರ್ಯದ ಮಾತುಗಳು ನನಗೆ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ನಾನು ಇಲ್ಲ ಅಂದ್ರೆ ನಾನು ಈ ಮಟ್ಟಿಗೆ ಸಾಹಸ ಮಾಡೋಕೆ ನಾನು ಯಾರು? ನನ್ಗೆ ಯಾರಿದ್ದಾರೆ? ಯಾರೂ ಇಲ್ಲ. ಈಗ ಅಂಬರೀಷ್ ಅವರಿದ್ದಾಗ ಒಂದು ಶಕ್ತಿ ಅದು. ನಾವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡವ್ರಲ್ಲ, ಈ ದಿಕ್ಕಿಗೆ ನೋಡಿದವರೆಲ್ಲ, ರಾಜಕಾರಣಕ್ಕೆ ಬರ್ಬೇಕು ಅಂತ ಯೋಚನೆ ಮಾಡಿದವರಲ್ಲ. ಯಾವತ್ತೂ ಅವ್ರು ಸ್ವಾರ್ಥ ರಾಜಕಾರಣನೂ ಮಾಡಿಲ್ಲ, ದ್ವೇಷದ ರಾಜಕಾರಣನೂ ಮಾಡಿಲ್ಲ. ಈಗ ನಾನು ಬಂದಿದ್ದ ಕಾರಣನೇ ಜನರನ್ನ ನಂಬ್ಕೊಂಡು ಅವರು, ನಾನು ಇಲ್ಲಿಗೆ ಬರ್ಬೇಕು ಅನ್ನೋ ಆಸೆ ಅವ್ರದ್ದಾಗಿತ್ತು, ನಂದಾಗಿರ್ಲಿಲ್ಲ. ನಾನಿಲ್ಲಿ ಯಾರಿಗೂ ಸವಾಲ್ ಹಾಕೋಕ್ ಬಂದಿಲ್ಲ, ಯಾರನ್ನು ವಿರೋಧ ಮಾಡ್ಕೊಳಕ್ ಬಂದಿಲ್ಲ. ನಮ್ಗೆಲ್ಲಾರು ಆತ್ಮೀಯರೇ, ಸ್ನೇಹಿತರೇ ಇದ್ದವರು ಎಲ್ಲಾರುನು. ಈಗಲೂ ನನ್ನ ಮೈಂಡ್ ಅಲ್ಲಿ ಅದೇ ತರ ಇದೆ. ನನಗೆ ಯಾರ ಬಗ್ಗೆನೂ ವಿರೋಧ ಇಲ್ಲ, ಯಾರ ಬಗ್ಗೆನೂ ಸವಾಲು ಇಲ್ಲ. ನನಗ ಆ ಧೈರ್ಯ ತುಂಬಿದ್ದೇ ಆ ಜನ. ಮತ್ತೆ ಆ ಜನ ನನ್ನನ್ನು ಕೇಳಿದಾಗ ನಾನು ಅವ್ರ ಜೊತೆಲಿ ಇರ್ಲೇಬೇಕಲ್ವಾ, ಅದ್ ನನ್ ಕರ್ತವ್ಯ ಅಲ್ಲ. ಬಿಜೆಪಿ ಮುಖಂಡರು ಅನ್ನೋದಕ್ಕಿಂತ ಸಂಬಡಿ ಹೂ ವಿ ರೆಸ್ಪೆಕ್ಟ್ ಅ ಲಾಟ್, ಅವರ ಒಪಿನಿಯನ್ಸ್, ಅವ್ರ ಮಂಡ್ಯದ ಪ್ರಾಬ್ಲಮ್ಸ್ ಏನಿದೆ ಅದರ ಒಂದು ಡೀಪ್ ಆಗಿ ಒಂದಷ್ಟು ಅಡ್ವೈಸ್ ಕೊಟ್ಟಿದ್ರು. ಅದ್ರ ಬಗ್ಗೆ ಪೊಲಿಟಿಕಲಿ ನಾವೇನ್ ಡಿಸ್ಕಸ್ ಮಾಡಿಲ್ಲ. ವಿ ವಾಸ್ ಗಿವಿಂಗ್ ಸಮ್ ಸಜೆಷನ್ಸ್. ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೋಸ್ಕರ ಯಾರ್ಯಾರು ಏನ್ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರೆಯಾದಂತಹ ಮಾಳವಿಕಾ ಅವಿನಾಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ. ಇವತ್ತು ರೇವಣ್ಣ ಅವರ ಒಂದು ಹೇಳಿಕೆಯನ್ನ ನೀವು ಗಮನಿಸಿದ್ರೆ, ಅಂದ್ರೆ 6 ತಿಂಗಳು ಕೂಡ ಆಗಿಲ್ಲ ಗಂಡ ಸತ್ತು ಈಗಾಗಲೇ ರಾಜಕೀಯಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಇಂತಹ ಕೀಳು ಮಟ್ಟದ ಹೇಳಿಕೆಗಳು ಬೇಕಾ? ರಾಜಕೀಯದಲ್ಲಿ ಇಂತಹ ಕೀಳು ಮಟ್ಟದ ಹೇಳಿಕೆಗಳನ್ನ ಹೇಳ್ಕೊಂಡು ಅಥವಾ ಇಂತಹ ಹೇಳಿಕೆಗಳನ್ನ ನೀಡ್ಕೊಂಡು ರಾಜಕಾರಣ ಮಾಡುವಂತ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ ಅಂತ? ನನ್ಗೆ ರೇವಣ್ಣ ಅವರ ಹೇಳಿಕೆ ಏನು ಅನ್ನೋದು ನೀವು ಹೇಳಿ ಅಷ್ಟೇ ಗೊತ್ತು, ನಾನು ಕೇಳಿಸ್ಕೊಂಡಿಲ್ಲ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಹಾಗಾಗಿ ಮೊದಲಿಗೆ ನಿಮ್ಮ ಎಲ್ಲ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ನಾನು ಹೇಳಕ್ ಬಯಸ್ತೀನಿ. ಮತ್ತೆ ಇವತ್ತು ಸತತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಭಾಗವಹಿಸ್ತಾ ಇರೋದ್ರಿಂದ ನನಗೆ ಆ ಕಡೆ ಗಮನ ಹೋಗಿಲ್ಲ. ರೇವಣ್ಣ ಅವ್ರು ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದ್ರೆ ಏನ್ ಹೇಳಿರ್ಬಹುದು ಅನ್ನುವ ಊಹೆ ಆಗ್ತಾ ಇದೆ ನೀವ್ ಹೇಳ್ತಾ ಇರೋದ್ರ ಮೂಲಕ. ಪ್ರಾಯಶಃ ಈ ತರದ ಇದು ಅಗೌರವವನ್ನ ಸೂಚಿಸುವಂತಹ ಮಾತುಗಳು
ಅವ್ರವ್ರಿಗೆ ಆದ ಕಾರಣಗಳಿರುತ್ತೆ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ. ಸುಮಲತಾ ಅವ್ರಿಗೂ ಅವ್ರದೇ ಆದ ಕಾರಣಗಳಿದೆ. ಸುಮಾರು ಕಾರಣಗಳನ್ನ ಅವರು ಈಗಷ್ಟೇ ವಿವರಿಸ್ತಾ ಇದ್ರು ಅಂತ ಅನ್ಕೋತೀನಿ, ನಾನು ಕೇಳಿಸ್ಕೊಂಡೆ. ಹಾಗಾಗಿ ಅವ್ರು ಯಾವ್ದಾದ್ರು ಒಂದು ನಿಲುವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಅವ್ರದೇ ಆದ ದಿಟ್ಟವಾದ ಸ್ಪಷ್ಟವಾದ ಕಾರಣಗಳಿರುತ್ತೆ. ಅದನ್ನ ಈ ರೀತಿ ಹಗುರವಾಗಿ ಮಾತನಾಡೋದ್ರಿಂದ ಅವರ ಒಂದು ಏನಂತಾರೆ ಅವರ ವ್ಯಕ್ತಿತ್ವವನ್ನಷ್ಟೇ ಅದು ಸೂಚಿಸೋದೇ ವಿನಃ ಯಾರ ಬಗ್ಗೆ ಮಾತಾಡ್ತಾ ಇದಾರೋ ಅವರ ವ್ಯಕ್ತಿತ್ವವನ್ನ ಅದು ಸೂಚಿಸೋದಿಲ್ಲ. ಬೇಕಾಗಿರ್ಲಿಲ್ಲ, ಅವರು ಈ ರೀತಿ ಮಾತಾಡೋದ್ರ ಅಗತ್ಯ ಇರ್ಲಿಲ್ಲ. ಮತ್ತು ರಾಜಕೀಯದಲ್ಲಿ ಹೇಳಿಕೆಗಳನ್ನ ಒಂದ್ಸರ್ತಿ ಕೊಟ್ಟ ಮೇಲೆ ಅದನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೂ ಆಗೋದಿಲ್ಲ. ಸಾರ್ವಜನಿಕ ಬದುಕಲ್ಲಿರೋರು, ಅದರಲ್ಲೂ ಅವರ ಕುಟುಂಬದ ಸ್ತ್ರೀಯರು ಕೂಡ ಎಲ್ಲರೂ ಸಾರ್ವಜನಿಕ ಬದುಕಲ್ಲಿದ್ದಾರೆ ಅಲ್ವಾ. ರೇವಣ್ಣವ್ರ ಪತ್ನಿಯವರು ಇದ್ದಾರೆ, ಕುಮಾರಸ್ವಾಮಿ ಅವ್ರ ಪತ್ನಿಯವರು ಇದ್ದಾರೆ, ಎಲ್ಲರೂ ಸಾರ್ವಜನಿಕ ಬದುಕಲ್ಲಿ ತೊಡಗಿಕೊಂಡಿರೋರು, ಎಲ್ಲರೂ ಕೆಲಸ ಮಾಡ್ತಾ ಇರೋರು. ಹಾಗಿರುವಾಗ ಎಲ್ಲ ಮಹಿಳೆಯರ ಬಗ್ಗೆ ಅದೇ ರೀತಿಯ ಗೌರವವನ್ನ ಅವರು ಸೂಚಿಸಿದ್ರೆ ಅದು ಅವರ ಒಂದು ವ್ಯಕ್ತಿತ್ವಕ್ಕೆ ಅದು ಸೂಕ್ತ ಅಂತ ನನಗೆ ಅನ್ಸುತ್ತೆ. ಅವರೊಬ್ಬ ಮಂತ್ರಿ ಇದ್ದಾರೆ, ಜನಪ್ರತಿನಿಧಿ ಇದ್ದಾರೆ. ಹೆಣ್ಮಕ್ಳ ಬಗ್ಗೆ ಇನ್ನು ಸ್ವಲ್ಪ ಎಚ್ಚರ ವಹಿಸಿ ಅವರು ಹೇಳಿಕೆಗಳನ್ನ ನೀಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಈಗ ರಾಜಕಾರಣ ಬೇರೆ, ಒಂದ್ ಕಡೆ ವೈಯಕ್ತಿಕ ವಿಚಾರಗಳು ಬೇರೆ, ಇನ್ನೊಂದು ಕಡೆ ಕುಟುಂಬ ಬೇರೆ ಅಂತ ಹೇಳಿ ಈಗಾಗಲೇ ಸುಮಲತಾ ಅವರು ಹೇಳ್ತಾ ಇದ್ರು, ದೇವೇಗೌಡರ ಫ್ಯಾಮಿಲಿ ನಾವು ಹಿಂದಿನಿಂದಲೂ ಕೂಡ ತಂದೆಯ ಸ್ಥಾನವನ್ನ ನೀಡಿದ್ವಿ, ಗೌರವವನ್ನು ನೀಡಿದ್ವಿ ಅಂತ ಹೇಳಿ. ಆದ್ರೆ ರಾಜಕಾರಣಕ್ಕೆ ಬಂದ್ರು ಅಂದ ತಕ್ಷಣ ವೈಯಕ್ತಿಕ ಟೀಕೆಗಳನ್ನ ಮಾಡೋದು, ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಳ್ಳೋದು ಅದು ಸುಲಭ. ಯಾವಾಗಲೂ ವೈಯಕ್ತಿಕ ಪ್ರಹಾರ ಮಾಡಿದಾಗ ನಮಗೆ ಡಿಫೆನ್ಸ್ ಏನು ಇರೋದಿಲ್ಲ, ಅಂದ್ರೆ ಕುಗ್ಗಿಸುವಂತ ಪ್ರಯತ್ನ ಆಗತ್ತಾ ಅಂತ. ಒಬ್ಬ ಪ್ರತಿರೋಧಿಯನ್ನ ನೀವು ಯಾವಾಗ್ಲೂ ಈ ರೀತಿ ವೈಯಕ್ತಿಕವಾಗಿ ಟೀಕೆ ಮಾಡಿದಾಗ ಆ ಪ್ರತಿರೋಧಿಗೆ ಕೆಲವರು ಅದಕ್ಕೆ ಸೂಕ್ತ ಉತ್ತರವನ್ನ ವಾಪಸ್ ಹೇಳ್ಬಿಡ್ತಾರೆ, ಅವರು ವೈಯಕ್ತಿಕವಾದ ವಿಚಾರಗಳನ್ನ ಎತ್ತಿಬಿಡ್ತಾರೆ. ಕೆಲವರು ಅದನ್ನ ಮಾಡೋದಿಲ್ಲ, ಅವರು ತಮ್ಮ ಡಿಗ್ನಿಟಿ ಅಂತ ಉಳಿಸ್ಕೊಂಡು ಹಾಗೆ ಅದಕ್ಕೆ ಒಂದು ಪ್ರತ್ಯುತ್ತರವನ್ನ ನೀಡೋಕ್ ಹೋಗೋದಿಲ್ಲ. ನನಗಂತ ಸುಮಲತಾ ಅವರು ಆ ಪ್ರತ್ಯುತ್ತರವನ್ನ ನೀಡೋಕ್ ಹೋಗಿಲ್ಲ. ಹಾಗಂತ ಮಾತ್ರಕ್ಕೆ ಇವ್ರು ಹೇಳಿದ್ ಸರಿ ಆಗೋದಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಮಾಳವಿಕಾ ಅವಿನಾಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಗಂಡ ಸತ್ತು ಇನ್ನೂ 6 ತಿಂಗಳಾಗಿಲ್ಲ, ರಾಜಕೀಯ ಬೇಕಿತ್ತ ಅನ್ನುವಂತಹ ಒಂದು ಕೀಳು ಮಟ್ಟದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋಕೋಪಯೋಗಿ ಸಚಿವರಾಗಿರುವ HD ರೇವಣ್ಣ ಅವರು. ಈಗಾಗಲೇ ನಾವು ನೋಡ್ತಾ ಇದ್ವಿ, ಅಂದ್ರೆ ನಿಖಿಲ್ ಕುಮಾರಸ್ವಾಮಿಯ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ನನ್ನ ಮಗನಿದ್ದಂತೆ, ಆತನಿಗೆ ಬಗ್ಗೆ ಯಾವುದೇ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿ ಸುಮಲತಾ ಹೇಳಿದ್ರು. ನನಗೆ ಗೊತ್ತಿಲ್ಲ ಇದು, ಇನ್ನು ನೀವೇ ನನಗೆ ಫಸ್ಟ್ ಹೇಳ್ತಾ ಇದ್ದೀರಿ. ಸೊ ಅದನ್ನ ನೋಡಿದ್ರೆ ನಾನು ಹೇಳ್ತೇನೆ. ಯಾಕಂದ್ರೆ ಅಷ್ಟೇ ಶಕ್ತಿ ಜನ ನನ್ನಲ್ಲಿ ತುಂಬ್ತಾ ಇದ್ದಾರೆ. ನೀವು ಭಯ ಬಿಡ್ಬೇಡಿ, ನಾವು ಇದೀವಿ, ನಾವು ಧೈರ್ಯವಾಗಿರಿ, ನಿಮ್ಮ ಹಿಂದೆ ನಾವಿದೀವಿ. ಜನರ ಶಕ್ತಿಗಿಂತ ಯಾವ ಶಕ್ತಿ ಬೇಕು ನಮ್ಗೆ? ಅಲ್ಟಿಮೇಟ್ಲಿ ಈಗ ಚುನಾವಣೆಯಲ್ಲಿ ವೋಟ್ ಹಾಕೋದು ನಾವಲ್ವಲ್ಲ, ನಮ್ಗಿರೋದು ಒಂದು ಓಟು. ಇಡೀ ಜನ ಕಲೆಕ್ಟಿವ್ ಆಗಿ ವೋಟ್ ಮಾಡಿದ್ರೆ ತಾನೇ ನಾವ್ ಗೆಲ್ಲಕ್ ಸಾಧ್ಯ. ಜನರ ಶಕ್ತಿ, ಜನರ ಪ್ರೀತಿ ಇದ್ದಾಗ ನಾನು ಏನಕ್ಕೂ ಹೆದರ್ಕೋಬೇಕಾಗಿಲ್ಲ. ನೋಡಿ, ಅವ್ರ ಉದ್ದೇಶ ಏನು ಅನ್ನೋದು ನನಗ್ ಗೊತ್ತಾಗಕ್ ಚಾನ್ಸ್ ಇಲ್ಲ. ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಈ ರೀತಿ ಮಾತಾಡೋದು ತಪ್ಪಾ ಸರಿನಾ ಅಂತ ಅವ್ರು ತಿಳ್ಕೋಬೇಕು. ನಾನ್ ಯಾರು ಅವ್ರಿಗೆ ಹೇಳೋಕೆ? ನನಗೆ ಅಂಬರೀಷ್ ಅವರು ಯಾವತ್ತೂ ಹೇಳೋರು, ದೇವೇಗೌಡರನ್ನ ನಾವು ತಂದೆ ಸ್ಥಾನದಲ್ಲಿ ಇಟ್ಟು ನೋಡಿರೋಂಥವ್ರು. ಆ ಒಂದು ದೃಷ್ಟಿಯಿಂದ ಆ ಒಂದು ಮರ್ಯಾದೆ ಇವತ್ತು ನಮ್ಗಿದೆ. ಸೊ ಇದಕ್ಕೆ ನಾನು ಯಾವುದೇ ಒಂದು ಉತ್ತರ ಕೊಡೋಕೆ ನಾನು ಇಷ್ಟಪಡಲ್ಲ. ನೋಡಿ, ಈಗ ನಾನು ಅವ್ರನ್ನೂ ಅಷ್ಟು ನಾನು ತಪ್ಪು ಹೇಳಲ್ಲ ಬಿಡಿ. ಅವ್ರಿಗೆ ಪಾರ್ಟಿಯಿಂದ ಮೆಚ್ಚುಗೆ ಬೇಕಾಗಿದೆ. ಸೊ ಆ ರೀತಿಲಿ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ ಬಿಡಿ. ಅವ್ರವ್ರದ್ದು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನನ್ಗೇನ್ ಬೇಜಾರಿಲ್ಲ. ಕಾರ್ಯಕರ್ತರಾಗ್ಲಿ, ಅಭಿಮಾನಿಗಳಾಗ್ಲಿ, ಒಂದು 100% ಅಲ್ಲ 1000% ನಿಮ್ ಜೊತೆಲಿ ಇದೀವಿ ಅನ್ನೋಂಥ ಧೈರ್ಯದ ಮಾತುಗಳು ನನಗೆ ಹೇಳ್ತಾ ಬಂದಿದ್ದಾರೆ. ಅದಕ್ಕೆ ನಾನು ಇಲ್ಲ ಅಂದ್ರೆ ನನ್ಗೆ ಈ ಮಟ್ಟಿಗೆ ಸಾಹಸ ಮಾಡೋಕೆ ನಾನು ಯಾರು? ನನ್ಗೆ ಯಾರಿದ್ದಾರೆ? ಯಾರೂ ಇಲ್ಲ. ಈಗ ಅಂಬರೀಷ್ ಅವರಿದ್ದಾಗ ಒಂದು ಶಕ್ತಿ ಅದು. ನಾವ್ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡವ್ರಲ್ಲ, ಈ ದಿಕ್ಕಿಗೆ ನೋಡಿದವರೆಲ್ಲ, ರಾಜಕಾರಣಕ್ಕೆ ಬರ್ಬೇಕು ಅಂತ ಯೋಚನೆ ಮಾಡಿದವರಲ್ಲ. ಯಾವತ್ತೂ ಅವ್ರು ಸ್ವಾರ್ಥ ರಾಜಕಾರಣನೂ ಮಾಡಿಲ್ಲ, ದ್ವೇಷದ ರಾಜಕಾರಣನೂ ಮಾಡಿಲ್ಲ. ಈಗ ನಾನು ಬಂದಿದ್ದ ಕಾರಣನೇ ಜನರನ್ನ ನಂಬ್ಕೊಂಡು ಅವರು, ನಾನು ಇಲ್ಲಿಗೆ ಬರ್ಬೇಕು ಅನ್ನೋ ಆಸೆ ಅವ್ರದ್ದಾಗಿತ್ತು, ನಂದಾಗಿರ್ಲಿಲ್ಲ. ನಾನಿಲ್ಲಿ ಯಾರಿಗೂ ಸವಾಲ್ ಹಾಕೋಕ್ ಬಂದಿಲ್ಲ, ಯಾರನ್ನು ವಿರೋಧ ಮಾಡ್ಕೊಳ್ಳೋಕ್ ಬಂದಿಲ್ಲ. ನಮ್ಗೆಲ್ಲಾರು ಆತ್ಮೀಯರೇ, ಸ್ನೇಹಿತರೇ ಇದ್ದವರು ಎಲ್ಲಾರು. ಈಗಲೂ ನನ್ನ ಮೈಂಡ್ ಅಲ್ಲಿ ಅದೇ ತರ ಇದೆ. ನನಗೆ ಯಾರ ಬಗ್ಗೆನೂ ವಿರೋಧ ಇಲ್ಲ, ಯಾರ ಬಗ್ಗೆನೂ ಸವಾಲು ಇಲ್ಲ. ನನಗ ಆ ಧೈರ್ಯ ತುಂಬಿದ್ದೇ ಆ ಜನ. ಮತ್ತೆ ಆ ಜನ ನನ್ನನ್ನು ಕೇಳಿದಾಗ ನಾನು ಅವ್ರ ಜೊತೆಲಿ ಇರ್ಲೇಬೇಕಲ್ವಾ, ಅದ್ ನನ್ ಕರ್ತವ್ಯ ಅಲ್ಲ. ಬಿಜೆಪಿ ಮುಖಂಡರು ಅನ್ನೋದಕ್ಕಿಂತ ಸಂಬಡಿ ಹೂ ವಿ ರೆಸ್ಪೆಕ್ಟ್ ಅ ಲಾಟ್, ಅವರ
ಒಪಿನಿಯನ್ಸ್, ಅವ್ರ ಮಂಡ್ಯದ ಪ್ರಾಬ್ಲಮ್ಸ್ ಏನಿದೆ ಅದರ ಒಂದು ಡೀಪ್ ಆಗಿ ಒಂದಷ್ಟು ಅಡ್ವೈಸ್ ಕೊಟ್ಟಿದ್ರು. ಅದ್ರ ಬಗ್ಗೆ ಪೊಲಿಟಿಕಲಿ ನಾವೇನ್ ಡಿಸ್ಕಸ್ ಮಾಡಿಲ್ಲ. ವಿ ವಾಸ್ ಗಿವಿಂಗ್ ಸಮ್ ಸಜೆಷನ್ಸ್. ಮಂಡ್ಯ ಜಿಲ್ಲಾ ಅಭಿವೃದ್ಧಿಗೋಸ್ಕರ ಯಾರ್ಯಾರು ಏನ್ ಮಾಡಿದ್ರು, ಇನ್ನೇನ್ ಮಾಡ್ಬೇಕಾಗಿದೆ, ಅದರಂತೆ ನೀವು ಮಾಡಿದ್ರೆ ಅದು ಒಳ್ಳೇದಾಗತ್ತೆ, ಜನಕ್ಕೆ ಸರ್ವಿಸ್ ಮಾಡ್ದಂಗಾಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಅಡ್ವೈಸ್ ಕೊಟ್ರು ಅವ್ರು ಅಷ್ಟೇ. ನನಗೆ ಗೊತ್ತಿಲ್ಲ ಇದು, ಇನ್ನು ನೀವೇ ನನಗೆ ಫಸ್ಟ್ ಹೇಳ್ತಾ ಇದ್ದೀರಿ. ಸೊ ಅದನ್ನ ನೋಡಿದ್ರೆ ನಾನು ಹೇಳ್ತೀನಿ. ಯಾಕಂದ್ರೆ ಅಷ್ಟೇ ಶಕ್ತಿ ಜನ ನನ್ನಲ್ಲಿ ತುಂಬ್ತಾ ಇದ್ದಾರೆ. ನೀವು ಭಯ ಬಿಡ್ಬೇಡಿ, ನಾವು ಇದೀವಿ, ನಾವು ಧೈರ್ಯವಾಗಿರಿ, ನಿಮ್ಮ ಹಿಂದೆ ನಾವಿದೀವಿ. ಜನರ ಶಕ್ತಿಗಿಂತ ಇನ್ ಯಾವ ಶಕ್ತಿ ಬೇಕು ನಮ್ಗೆ? ಅಲ್ಟಿಮೇಟ್ಲಿ ಈಗ ಚುನಾವಣೆಯಲ್ಲಿ ವೋಟ್ ಹಾಕೋದು ನಾವಲ್ವಲ್ಲ, ನಮ್ಗಿರೋದು ಒಂದು ಓಟು. ಇಡೀ ಜನ ಕಲೆಕ್ಟಿವ್ ಆಗಿ ವೋಟ್ ಮಾಡಿದ್ರೆ ತಾನೇ ನಾವ್ ಗೆಲ್ಲಕ್ ಸಾಧ್ಯ. ಜನರ ಶಕ್ತಿ, ಜನರ ಪ್ರೀತಿ ಇದ್ದಾಗ ನಾನು ಏನಕ್ಕೂ ಹೆದರ್ಕೋಬೇಕಾಗಿಲ್ಲ. ನೋಡಿ, ಅವ್ರ ಉದ್ದೇಶ ಏನು ಅನ್ನೋದು ನನಗ್ ಗೊತ್ತಾಗಕ್ ಚಾನ್ಸ್ ಇಲ್ಲ. ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಈ ರೀತಿ ಮಾತಾಡೋದು ತಪ್ಪಾ ಸರಿನಾ ಅಂತ ಅವ್ರು ತಿಳ್ಕೋಬೇಕು. ನಾನ್ ಯಾರು ಅವ್ರಿಗೆ ಹೇಳೋಕೆ? ನನಗೆ ಅಂಬರೀಷ್ ಅವರು ಯಾವತ್ತೂ ಹೇಳೋರು, ದೇವೇಗೌಡರನ್ನ ನಾವು ತಂದೆ ಸ್ಥಾನದಲ್ಲಿ ಇಟ್ಟು ನೋಡಿರೋಂಥವ್ರು. ಆ ಒಂದು ದೃಷ್ಟಿಯಿಂದ ಆ ಒಂದು ಮರ್ಯಾದೆ ಇವತ್ತು ನಮ್ಗಿದೆ. ಸೊ ಇದಕ್ಕೆ ನಾನು ಯಾವುದೇ ಒಂದು ಉತ್ತರ ಕೊಡೋಕೆ ನಾನು ಇಷ್ಟಪಡಲ್ಲ. ನೋಡಿ, ಈಗ ನಾನು ಅವ್ರನ್ನೂ ಅಷ್ಟು ನಾನು ತಪ್ಪು ಹೇಳಲ್ಲ ಬಿಡಿ. ಅವ್ರಿಗೆ ಪಾರ್ಟಿಯಿಂದ ಮೆಚ್ಚುಗೆ ಬೇಕಾಗಿದೆ. ಸೊ ಆ ರೀತಿಲಿ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ ಬಿಡಿ. ಅವ್ರವ್ರದ್ದು ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ನನ್ಗೇನ್ ಬೇಜಾರಿಲ್ಲ. ಕಾರ್ಯಕರ್ತರ ಆಗಿ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರೆ ಆಗಿರುವಂತಹ ಮಂಜುಳಾ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಮಂಜುಳಾ ಅವರೇ, ಈಗ ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಿಮ್ಮ ಗಮನಕ್ಕೆ ಬಂದಿರಬಹುದು ಅಂತ ಅಂದ್ಕೊಳ್ತೀನಿ. 6 ತಿಂಗಳು ಖಂಡಿತ 6 ತಿಂಗಳು ಕೂಡ ಆಗಿಲ್ಲ ಗಂಡಸತ್ತು ರಾಜಕಾರಣಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಈ ತರದ ಒಂದು ಹೇಳಿಕೆಗಳನ್ನ ನೀಡುವಂತಹ, ವೈಯಕ್ತಿಕ ಟೀಕೆಗಳನ್ನ ಮಾಡುವಂತಹ ಅವಶ್ಯಕತೆ ಇದೆಯಾ ಅಂತ ಹೇಳಿ, ಅದರಲ್ಲೂ ಕೂಡ ಮಹಿಳೆಯರಿಗೆ ಕೊಡುವಂತಹ ಗೌರವ ಇದೇನಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಅಲ್ಲ ನೋಡಿ, ಇದು ಈ ನೋಡಿ ಎಷ್ಟು ನೀಚ ಮಟ್ಟದಲ್ಲಿ ಮಾತಾಡ್ತಾರೆ ಅಂದ್ರೆ ಅವರು. ಮಂಜುಳಾ ಅವರು, ಸ್ವಲ್ಪ ಈ ಕಡೆ ಬಂದು ಮಾತಾಡ್ಬೋದಾ? ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಬ್ರೇಕ್ ಆಗ್ತಾ ಇದೆ. ಓಕೆ, ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನೀವು ಈಗಾಗಲೇ ಗಮನಿಸಿದಿರಿ, ಎಚ್ ಡಿ ರೇವಣ್ಣ ಅವರು ಹೇಳಿರುವಂತಹ ಹೇಳಿಕೆ ಅಂದ್ರೆ 6 ತಿಂಗಳು ಕೂಡ ಕಳೆದಿಲ್ಲ ಗಂಡ ಸತ್ತು, ಈಗಲೇ ರಾಜಕಾರಣಕ್ಕೆ ಬರಬೇಕಾಗಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಮೊನ್ನೆವರೆಗೂ ಕೂಡ ಇಡೀ ಒಂದು ಅಂಬರೀಷ್ ಅವರ ಫ್ಯಾಮಿಲಿಯನ್ನ, ಸುಮಲತಾ ಅವರನ್ನಾಗಿರ್ಬೋದು, ಎಲ್ಲರನ್ನ ಕೂಡ ಅತ್ಯಂತ ನಮ್ಮ ಕುಟುಂಬದವರು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದಂತಹ ರೇವಣ್ಣ ಆಗಿರಬಹುದು ಅಥವಾ ಕುಮಾರಸ್ವಾಮಿ ಅವರಾಗಿರ್ಬೋದು, ಈಗ ರಾಜಕಾರಣಕ್ಕೆ ಅವರು ಬರ್ತಾ ಇದ್ದಾರೆ, ಇಳಿತಾ ಇದ್ದಾರೆ ಅಂದ ತಕ್ಷಣ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದು, ವೈಯಕ್ತಿಕ ಟೀಕೆಯನ್ನ ಮಾಡೋದು ಎಷ್ಟು ಸರಿ? ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡುವಂತಹ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ.